ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರಿ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ನಾವು ಕಳೆದ ವಿಡಿಯೋಗಳಲ್ಲಿ ಮೇಷರಾಶಿ ಮತ್ತು ವೃಷಭ ರಾಶಿಯ ಫೆಬ್ರವರಿ ತಿಂಗಳ ಒಂದು ರಾಶಿ ಭವಿಷ್ಯಗಳಂತ ತಿಳ್ಕೊಂಡಿದ್ವಿ. ಈಗ ಮಿಥುನ ರಾಶಿಗೆ ನಾವು ಯಾವುದೇ ರೀತಿ ಇದೆ ಅಂತ ರಾಶಿ ಭವಿಷ್ಯ, ಮಿಥುನ ರಾಶಿಯ ರಾಶಿ ಭವಿಷ್ಯ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಗೆ ಯಾವ ರೀತಿ ಒಂದು ಯೋಗ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮಿಥುನ ರಾಶಿಗೆ ಈ ವರ್ಷದಲ್ಲಿ, ಅದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನೋಡಿ ಯಾವ ರೀತಿ ಅಂತ ಹೇಳ್ತಾರೆ. ನಿಮಗೆ ಮಿಥುನ ರಾಶಿಗೆ ಗುರು 11ರಲ್ಲಿದ್ದಾನೆ. ನೋಡಿ, ಮಿಥುನ ರಾಶಿಗೆ 1 2 3 4 5 6 7 8 9 10 11ರಲ್ಲಿ ಗುರು ಇದ್ದಾನೆ. ಲಾಭಸ್ಥಾನ 11ನೇ ಮನೆ ಬಂದು ಲಾಭಸ್ಥಾನ, ಗುರು 11ರಲ್ಲಿರೋದ್ರಿಂದ ಆಲ್ಮೋಸ್ಟು ಮೇವರೆಗೂ ಗುರು ಆಲ್ಮೋಸ್ಟು ಮಿಥುನ ರಾಶಿಯವರೆಗೆ ಮೇಷರಾಶಿಯಲ್ಲಿ 11ರಲ್ಲಿ ಗುರು ಇರೋದ್ರಿಂದ ಖಂಡಿತವಾಗ್ಲೂ ತುಂಬ ಒಂದು ರಾಜಯೋಗ ಇದೆ. ತುಂಬ ವಿಪರೀತವಾದ ಲಾಭ ಇದೆ. ಉದ್ಯೋಗದಲ್ಲಿ ನಿಮಗೆ ಹೆಚ್ಚು ಲಾಭ ಬರ್ತದೆ. ಬಿಸ್ನೆಸ್ಸು, ಉದ್ಯೋಗ, ಏನೇ ಒಂದು ಸಂಬಂಧಪಟ್ಟ ವಿಚಾರದಲ್ಲಿ ನಿಮಗೆ ಖಂಡಿತ ತುಂಬ ಲಾಭ ಇದೆ. ನೀವು ಆಮೇಲೆ ಮಿಥುನ ರಾಶಿಗೆ 4ನೇ ಮನೆಯ ಅಧಿಪತಿ ಆದಂಥ ಬುಧ 4ರಲ್ಲಿ, ಆಮೇಲೆ ಗುರು ಇಲ್ಲಿ ನಿಮಗೆ 7 ಸಪ್ತಮಕ್ಕೆ ಮತ್ತು 10ಕ್ಕೆ ಕರ್ಮಸ್ಥಾನ. ಆಮೇಲೆ ಯಾರಾದರೂ ಮದುವೆ ಮಾಡ್ಕೊಳ್ಬೇಕು ಅಂತಿದ್ರೆ ಮಿಥುನ ರಾಶಿಯವರ ವಿವಾಹಕ್ಕೆ ತುಂಬ ಪ್ರಶಸ್ತವಾದ ಯೋಗ. ಹೆಣ್ಣು ಹುಡುಕೋದಾಗಿರಲಿ, ಗಂಡು ಮಕ್ಕಳಾಗಿರೋ ಹೆಣ್ಣು ಹುಡುಕೋದು, ಮದುವೆ ಮಾಡ್ಕೊಳ್ಳೋದು ಖಂಡಿತ ಒಳ್ಳೆಯ ಯೋಗ ಇದೆ. ಮದುವೆಗೆ ಯೋಗ ಇದೆ, ಮದುವೆ ಮಾಡ್ಕೋಬೋದು. ಹೆಣ್ಮಕ್ಳಾದರೆ ಗಂಡು ಹುಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಉತ್ತಮವಾದ ವರ ಸಿಗ್ತಾನೆ ನಿಮಗೆ. ಯಾಕೆಂದರೆ ಸಪ್ತಮಾಧಿಪತಿ ಗುರು ಆಗಿರೋದ್ರಿಂದ, ಗುರು 11ರಲ್ಲಿರೋದ್ರಿಂದ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗಂತೂ ಒಳ್ಳೆ ಶ್ರೀಮಂತ ಮನೆ ಕಡೆಯಿಂದ ಒಳ್ಳೆ ಹುಡುಗ ಸಿಗ್ತಾನೆ, ಸಂಬಂಧ ಸಿಗುತ್ತೆ. ಖಂಡಿತವಾಗ್ಲೂ ನೋಡ್ಬೋದು ಮಿಥುನ ರಾಶಿಯವರಿಗೆ ಗುರುಬಲ ರಾಜಯೋಗದಲ್ಲಿದೆ. ಆಮೇಲೆ ಇಲ್ಲಿ ನಿಮಗೆ ಶನಿ ಬಂದು 8 9ರಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ. ಖಂಡಿತವಾಗ್ಲೂ ನಿಮಗೆ ದೈವ ಒಂದು ಕೃಪಾ ಕಟಾಕ್ಷ ಸಿಗುತ್ತೆ. ಯಾಕೆಂದರೆ ಶನಿ ಕುಂಭರಾಶಿ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ, ಆಮೇಲೆ ಗುರು ಬಂದು 11ರಲ್ಲಿರೋದ್ರಿಂದ ಖಂಡಿತ ನಿಮಗೆ ಇಲ್ಲಿ ಯಾವ ರೀತಿ ಅನುಕೂಲ ಆಗುತ್ತಂದರೆ 7 ಪಂಚಮ ಅಂದರೆ ನೋಡಿ, ಗುರು ಪಂಚಮಕ್ಕೆ ದೃಷ್ಟಿ ಕೊಡ್ತಾ ಇರೋದ್ರಿಂದ 1 2 3 4 5 ನಿಮಗೆ ಪಂಚಮಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಹೆಣ್ಮಕ್ಳಿಗಾದರೆ ಪುತ್ರ ಸಂತಾನ, ಯಾರಾದರೂ ಗರ್ಭಿಣಿ ಹೆಣ್ಮಕ್ಳಿಗೆ ಮಿಥುನ ರಾಶಿಯವರು ಗರ್ಭಿಣಿ ಅನಿಸಿದ್ರೆ ಖಂಡಿತ ಅವರಿಗೆ ಈ ಒಂದು ಮೇ ತಿಂಗಳವರೆಗೂ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇವರೆಗೂ ಡೆಲಿವರಿ ಟೈಮ್ ಇದ್ದರೆ ಪುತ್ರ ಸಂತಾನ, ಗಂಡು ಮಗು ಸಂತಾನ, ಒಳ್ಳೆ ನ್ಯಾಚುರಲ್ ನಾರ್ಮಲ್ ಡೆಲಿವರಿ ಆಗಿರ್ತಕ್ಕಂಥ ಎಲ್ಲ ಯೋಗ ಇರ್ತದೆ. ಒಳ್ಳೆ ಆರೋಗ್ಯ ವೃದ್ಧಿ ಆಗ್ತದೆ, ಒಳ್ಳೆ ಬುದ್ಧಿಶಕ್ತಿ ಜ್ಞಾನಶಕ್ತಿ ಬೆಳೆಯುತ್ತದೆ ಖಂಡಿತವಾಗ್ಲೂ. ಆಮೇಲೆ ನಿಮಗೆ ಯಥೇಚ್ಛವಾಗಿ ಗುರು ಧನಕಾರಕ ಆಗಿರೋದ್ರಿಂದ ದುಡ್ಡಿನ ಒಂದು ಲಾಭ ಅಂತೂ ಖಂಡಿತ ಆಗ್ತದೆ. ಆಮೇಲೆ ಇಲ್ಲಿ 9ರಲ್ಲಿ ಶನಿ ಇರೋದ್ರಿಂದ ಭೂಮಿ ಯೋಗ, ಮನೆ ಸೈಟ್ ತೆಗೆಯೋದು, ಭೂಮಿ ತಗೊಳ್ಳೋದು, ಆ ಥರ ಏನಾದರೂ ಒಂದು ಪ್ರೋಸೆಸ್ ನೀವು ಮಾಡ್ತಿರೋದಾದರೆ ಖಂಡಿತ ಯೋಗ ಇದೆ, ನಿಮಗೆ ಮಾಡ್ಕೋಬೋದು ಮಿಥುನ ರಾಶಿಯವರಿಗೆ. ಯಾಕೆಂದರೆ 80% ನನಗೆ ಕೊಟ್ಟಿದೆ ನೋಡಿ, 80% ಲಾಭನೇ ಇದೆ ನಿಮಗೆ, ಒಳ್ಳೆ ಯೋಗ ಇದೆ. ಆದರೆ ನಿಮಗೆ ಇಲ್ಲಿ ಶುಕ್ರ ಸಪ್ತಮದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಗಂಡು ಮಕ್ಕಳಿಗೆ ಮದುವೆಗೆ ತುಂಬ ಅತ್ಯುತ್ತಮವಾದಂಥ ಟೈಮು. ಹೆಣ್ಮಕ್ಳಿಗಷ್ಟೇ ಗಂಡು ಮಕ್ಳಿಗಷ್ಟೇ. ಗುರು 11ರಲ್ಲಿದ್ದಾನೆ, ಶುಕ್ರ ಸಪ್ತಮದಲ್ಲಿ 7ನೇ ಮನೆಯಲ್ಲಿದ್ದಾನೆ. ಖಂಡಿತ ಮಾಡ್ಬೋದು. ಯಾರಾದರೂ ಕಾರ್ ತೆಗಿಬೇಕಿದ್ರೆ, ಗಾಡಿ ತೆಗಿಬೇಕಿದ್ರೆ ಒಳ್ಳೆ ಟೈಮು. ಒಳ್ಳೆ ಟೈಮಲ್ಲಿ ನೀವು ಅದನ್ನು ತೊಗೋಬೋದು. ನಿಮಗೆ ಒಳ್ಳೆ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ರಾಜಯೋಗ ಇದೆ ವೆಹಿಕಲ್ಸ್ ತೆಗಿಯೋರಿಗೆ. ಯಾರಾದರೂ ಬಿಸ್ನೆಸ್ಗೆ ಅಂಗಡಿ ಓಪನ್ ಮಾಡಬೇಕಂತಿದ್ರೆ ಅವ್ರಿಗೂ ತುಂಬ ಯೋಗ ಇದೆ. ಸ್ಟೂಡೆಂಟ್ಸ್ಗೆ ಬರೋದಾರೆ ಇನ್ನು ಮಿಥುನ ರಾಶಿಗೆ 4ನೇ ಮನೆ 1ನೇ ಮನೆ ಅಧಿಪತಿಯಾಗಿ ಬುಧ ಕುಜ 10ನೇ ತಾರೀಕುವರೆಗೂ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. 1ರಿಂದ 10ರವರೆಗೂ ಚೆನ್ನಾಗಿರುತ್ತೆ. 10ರಿಂದ 20ರವರೆಗೂ ನಿಮಗೆ ಬುಧ ಇಲ್ಲಿ ಕುಜನ ಜೊತೆ ಇರ್ತಾನೆ. ಆಮೇಲೆ 10 11ರ ಮೇಲೆ ನಿಮಗೆ ಬುಧ ಇದಕ್ಕೆ ಬರ್ತಾನೆ, ಶನಿ ಜೊತೆ ಬರ್ತಾನೆ. ಆವಾಗ ವಿದ್ಯಾರ್ಥಿಗಳಿಗೆ 21ನೇ ತಾರೀಕು ಮೇಲೆ ತುಂಬ ಒಳ್ಳೆ ಟೈಮ್ ಇರುತ್ತೆ. ಮಿಥುನ ರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆ ಲಾಭ, ಉದ್ಯೋಗ, ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ನಿಮಗೆ ಉನ್ನತ ಮಟ್ಟವಾದಂಥ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ, ಸ್ವಲ್ಪ ಎಜುಕೇಷನ್ ಚೆನ್ನಾಗಾಗುತ್ತೆ. ಯಾರಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಮಿಥುನ ರಾಶಿಯವರು ಖಂಡಿತ ಮಾಡ್ಬೋದು. ಡಬಲ್ ಡಿಗ್ರಿ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೋಬೋದು. ಯಾವುದಾದ್ರೂ ಬೇರೆ ರೀತಿ ನಿಮ್ಮ ಫೀಲ್ಡ್ ಹೋಗ್ಬೇಕಂದ್ರೂ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಗುರು ರಾಹು ಚೆನ್ನಾಗಿದೆ, 10ನೇ ಮನೆಯಲ್ಲಿ ರಾಹು ಇದ್ದಾನೆ. 10ನೇ ಮನೆ ಅಧಿಪತಿ ಗುರು 11ರಲ್ಲಿರೋದ್ರಿಂದ ಖಂಡಿತ ಲಾಭ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ, 10ರಲ್ಲಿ ರಾಹು ಇರೋದ್ರಿಂದ, ಸ್ವಲ್ಪ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮಗೆ ಇದು ಯಾವ ರೀತಿ ಅಂದರೆ ಸ್ವಲ್ಪ ಒರಟು ಸ್ವಭಾವ ಇರುತ್ತೆ. ಒರಟು ಸ್ವಭಾವ, ನೀವು ಸ್ವಲ್ಪ ಡಿಸಿಷನ್ ಬೇಕಂದರೆ ತುಂಬ ಸ್ಟ್ರಾಂಗಾಗಿ ಕಠಿಣ ನಿರ್ಧಾರಗಳು ತಗೊಳ್ಳೋದು, ಕಠಿಣವಾಗಿರೋದು, ತುಂಬ ಸ್ವಲ್ಪ ಬಲಶಾಲಿಯಾಗಿರ್ತೀರ, ಏನು ತೊಂದರೆ ಇಲ್ಲ. ಅದೇ ನಿಮ್ಗೆ ಏನಾಗುತ್ತೆ, ತುಂಬ ಕಠಿಣ ಆಗಿಬಿಡೋದು, ತುಂಬ ಮಾತಲ್ಲಿ ಇದಾಗೋದು, ಅಥವಾ ನೀವು ಯಾರಾದರೂ ಗಲಾಟೆಗಾದ್ರೆ ಹೊಡೆಯೋದು ಮಾಡೋದು, ಈ ಥರ ಒಂದು ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು. ತುಂಬ ಕೆಟ್ಟ ನಿರ್ಧಾರದಲ್ಲಿ ತೊಗೋಬಾರ್ದು. ಇದಂತೂ ನಿಮಗೆ ಕೆಟ್ಟ ಯೋಗ ಇದೆ, ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೋಬೇಕು ನೀವು. ಅದು ಬಿಟ್ಟು ನೀವು ಜಾತಕದಲ್ಲಿ ಗುರು ಚೆನ್ನಾಗಿದೆ, ರಾಶಿ ಕುಂಡಲಿಯಲ್ಲಿ ಗುರು ಯೋಗ ಇದೆ, ಶನಿ ಯೋಗನೂ ಇದೆ, ಶುಕ್ರನ ಯೋಗ ಇರೋದ್ರಿಂದ ಮದುವೆಗೆ, ದುಡ್ಡು, ಬಿಸ್ನೆಸ್ಗೆ, ಎಜುಕೇಷನ್ಗೆ ಮತ್ತು ಭೂಮಿ ತೆಗೆಯೋದಕ್ಕೆ ತುಂಬ ಮಿಥುನ ರಾಶಿಗೆ ತುಂಬ ಅನುಕೂಲ ಇದೆ. ಇವೆಲ್ಲ ನಿಮಗೆ ಒಳ್ಳೇದು ಮಾಡುತ್ತೆ, ಮಾಡ್ಕೋಬೋದು. ಒಂದು 10 ಡೇಸ್ ಮಾತ್ರ ಬುಧ, ರಾಶಿಯಾಧಿಪತಿ ಬುಧ ಕುಜನ ಜೊತೆ 8ರಲ್ಲಿ ಇರೋದ್ರಿಂದ ನೀವು ಯಾವುದಾದ್ರೂ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ಅಥವಾ
ನೀವು ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಪೂಜೆ ಮಾಡಿಸೋದು ಖಂಡಿತ ಮಾಡಲೇಬೇಕು. ಆಮೇಲೆ ಬುಧವಾರ ಹೊತ್ತು ನಾನ್ ವೆಜ್ ಸ್ವಲ್ಪ ಕಡಿಮೆ ಮಾಡಿ, ಬುಧವಾರ ಹೊತ್ತು ನಾನ್ ವೆಜ್ ತಿನ್ನಬಾರ್ದು, ಜಾಸ್ತಿ ಹುಷಾರಾಗಿದ್ದು ಬರೀ ಮಾಡ್ಕೊಳ್ಳಿ. ಆ ಬುಧವಾರ ಹೊತ್ತು ನೀವು ಕಂಪಲ್ಸರಿ ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೋ ಇಲ್ಲ ಒಂದು ಶನಿ ದೇವಸ್ಥಾನಕ್ಕೋ ಇಲ್ಲ ಈಶ್ವರನ ದೇವಸ್ಥಾನಕ್ಕೂ ಹೋಗಿ ಅಭಿಷೇಕ ಮಾಡಿಸಿ ಅಲ್ಲಿ ಪುರೋಹಿತರಿಗೆ ಅಥವಾ ಬ್ರಾಹ್ಮಣರಿಗೆ ನೀವು ಹೆಸರುಬೇಳೆ ಮತ್ತು ಬೆಲ್ಲ, ತೊಗರಿಬೇಳೆ ದಾನ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಇದು ಮಿಥುನ ರಾಶಿಯವರ ಈ ಫೆಬ್ರವರಿ ತಿಂಗಳ ಒಂದು ರಾಶಿ ಭವಿಷ್ಯ.